ಮುಂಬರುವ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ತನ್ನ ಅಭ್ಯರ್ಥಿಗಳ ಪಟ್ಟಿಯನ್ನ ಮಾರ್ಚ್ 10ರಂದು ಬಿಡುಗಡೆಗೊಳಿಸಲಿದೆ. ಮಾರ್ಚ್ 10ರಂದು ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಎಐಸಿಸಿ ಕೇಂದ್ರ ಚುನಾವಣಾ ಸಮಿತಿಯ ಸಭೆ ನಡೆಯಲಿದ್ದು, ಈ ಸಭೆಯಲ್ಲಿ ಅಭ್ಯರ್ಥಿಗಳ ಪಟ್ಟಿಯನ್ನ ಅಂತಿಮಗೊಳಿಸಲಾಗುತ್ತದೆ ಅಂತ ಕಾಂಗ್ರೆಸ್ ಮೂಲಗಳು ತಿಳಿಸಿವೆ. ಭಾರತೀಯ ಸಿನಿಮಾ ಹಾಗೂ ಟಿವಿ ಶೋಗಳನ್ನು ಪ್ರಸಾರ ಮಾಡುವ ಖಾಸಗಿ ಚಾನೆಲ್ಗಳ ಮೇಲೆ ಪಾಕ್ ಸುಪ್ರೀಂ ಕೋರ್ಟ್ ನಿರ್ಬಂಧ ಹೇರಿದೆ. ಪುಲ್ವಾಮಾ ದಾಳಿ ಬಳಿಕ ಭಾರತ ಹಾಗೂ ಪಾಕಿಸ್ತಾನದ ನಡುವಿನ ಸಂಬಂಧ ಮತ್ತಷ್ಟು ಹಳಸಿದೆ. ಈ ಹಿನ್ನೆಲೆಯಲ್ಲಿ ಭಾರತೀಯ ಚಾನೆಲ್ಗಳ ಶೋಗಳಿಗೆ ನಿರ್ಬಂಧ ಹೇರಲಾಗಿದೆ. 2018ರ ಅಕ್ಟೋಬರ್ನಲ್ಲೂ ಇದೇ ರೀತಿ ನಿರ್ಬಂಧ ಹೇರಲಾಗಿತ್ತು. ರಿಲಯನ್ಸ್ ಸಂಸ್ಥೆಯ ಮುಖ್ಯಸ್ಥ ಮುಖೇಶ್ ಅಂಬಾನಿ ಫೋರ್ಬ್ಸ್ ವಿಶ್ವದ ಶ್ರೀಮಂತ ವ್ಯಕ್ತಿಗಳ ಸಾಲಿನಲ್ಲಿ 13ನೇ ಸ್ಥಾನ ಪಡೆದಿದ್ದಾರೆ. 3.5 ಲಕ್ಷ ಕೋಟಿ ಆಸ್ತಿಯೊಂದಿಗೆ ಅಂಬಾನಿ ಈ ಸ್ಥಾನ ಪಡೆದಿದ್ದಾರೆ. ಇನ್ನು 9.17 ಲಕ್ಷ ಕೋಟಿ ರೂಪಾಯಿ ಆಸ್ತಿ ಹೊಂದುವ ಮೂಲಕ ಅಮೆಜಾನ್ ಸಂಸ್ಥಾಪಕ ಜೆಫ್ ಬೆಜೋಸ್ ವಿಶ್ವದ ನಂಬರ್ 1 ಸಿರಿವಂತರಾಗಿದ್ದಾರೆ. ಕರ್ನಾಟಕದ ವಿಪ್ರೋ ಅಧ್ಯಕ್ಷ ಅಜೀಂ ಪ್ರೇಮ್ಜಿ 36ನೇ ರ್ಯಾಂಕ್ನಲ್ಲಿದ್ದಾರೆ. ಪಾಕ್ ಉಗ್ರರ ಅಡಗು ತಾಣಗಳ ಮೇಲೆ ಬಾಂಬ್ ದಾಳಿ ಮಾಡಿದ್ದ ಐಎಎಫ್ನ ಮಿರಾಜ್ 2000 ಯುದ್ಧ ವಿಮಾನದಲ್ಲಿ ಸ್ಪೈಸ್ 2000 ಬಾಂಬ್ಗಳನ್ನು ಅಳವಡಿಸಲಾಗಿತ್ತು. ಇದೀಗ ಈ ಸ್ಪೈಸ್ 2000 ಬಾಂಬ್ಗಳನ್ನು ಸುಖೋಯ್ 30S ಯುದ್ಧ ವಿಮಾನಗಳಿಗೂ ಅಳವಡಿಸಲಾಗುತ್ತೆ ಅಂತ ಐಎಎಫ್ ಹೇಳಿದೆ. ಭಾರತ ಪಾಕ್ ನಡುವೆ ಉದ್ವಿಗ್ನ ಸ್ಥಿತಿ ಹಿನ್ನೆಲೆ ಈ ರೀತಿಯ ತಯಾರಿಗಳಾಗ್ತಾ ಇವೆ ಅಂತ ಭಾರತೀಯ ವಾಯುಪಡೆ ತಿಳಿಸಿದೆ. ಲಂಡನ್ ಮತ್ತು ಹೀಥ್ರೋ ಏರ್ಪೋರ್ಟ್ಗಳಲ್ಲಿ 3 ಐಇಡಿ ಬಾಂಬ್ಗಳು ಪತ್ತೆಯಾಗಿವೆ. ಸ್ಕಾಟ್ಲೆಂಡ್ನ ಭಯೋತ್ಪಾದನಾ ನಿಗ್ರಹ ದಳ ಲಂಡನ್, ಹೀಥ್ರೋ ಏರ್ಪೋರ್ಟ್ಗಳಲ್ಲಿ ತನಿಖೆ ನಡೆಸಿತ್ತು. ಈ ವೇಳೆ ಬಿಳಿ ಬಣ್ಣದ A4 ಸೈಜ್ನ ಪೋಸ್ಟಲ್ ಬ್ಯಾಗ್ನಲ್ಲಿ ಐಇಡಿ ಬಾಂಬ್ ಇಟ್ಟಿರುವುದು ಬೆಳಕಿಗೆ ಬಂದಿದೆ. ಇದೇ ವೇಳೆ ಸ್ಥಳಕ್ಕೆ ಆಗಮಿಸಿದ ಬಾಂಬ್ ನಿಷ್ಕ್ರಿಯ ದಳ ಬಾಂಬ್ಗಳನ್ನು ಶಮನಗೊಳಿಸುವಲ್ಲಿ ಯಶಸ್ವಿಯಾಗಿದೆ. ಬಾಂಬ್ ಇಟ್ಟಿದ್ದು ಯಾರು ಎಂಬುದರ ಬಗ್ಗೆ ಇನ್ನೂ ಮಾಹಿತಿ ಸಿಕ್ಕಿಲ್ಲ. ದೇಶದ ಗ್ರಾಮೀಣ ಭಾಗದ 93% ಶೌಚಾಲಯದ ವ್ಯವಸ್ಥೆ ಇದೆ ಅಂತ ಕೇಂದ್ರ ಸರ್ಕಾರ ತಿಳಿಸಿದೆ. ಕುಡಿಯುವ ನೀರು ಮತ್ತು ನೈರ್ಮಲ್ಯ ಸಚಿವಾಲಯದ ಅಡಿಯಲ್ಲಿ 2018-19ನೇ ಸಾಲಿನಲ್ಲಿ ನಡೆಸಲಾದ ರಾಷ್ಟ್ರೀಯ ಬಯಲು ಶೌಚ ಮುಕ್ತ ಸಮೀಕ್ಷೆಯಲ್ಲಿ 90.7% ಹಳ್ಳಿಗಳಲ್ಲಿ ಶೌಚಾಲಯ ವ್ಯವಸ್ಥೆ ಸದುಪಯೋಗವಾಗ್ತಾ ಇದೆ ಅಂತ ಹೇಳಿದೆ. ದಿನೇ ದಿನೇ ಯುವ ಜನತೆಯಲ್ಲಿ ಪಬ್ಜಿ ಜ್ವರ ಹೆಚ್ಚಾಗ್ತಾ ಇದೆ. 25 ವರ್ಷದ ಯುವಕನೊಬ್ಬ ಪಬ್ಜಿ ಗೇಮ್ ಆಡ್ತಾ ಆಸಿಡ್ ಕುಡಿದ ಘಟನೆ ಮಧ್ಯಪ್ರದೇಶದ ಚಿಂದ್ವಾರದಲ್ಲಿ ನಡೆದಿದೆ. ಪಬ್ಜಿ ಆಟದಲ್ಲಿ ಮಗ್ನನಾಗಿದ್ದ ಆತನಿಗೆ ಬಾಯಾರಿಕೆ ಆಗಿದೆ. ಆ ವೇಳೆ ಆತ ನೀರನ್ನ ಕುಡಿಯುವ ಬದಲು ಆಸಿಡ್ ಅನ್ನೇ ಕುಡಿದಿದ್ದಾನೆ. ತಕ್ಷಣ ಆತನನ್ನ ಹತ್ತಿರದ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಟಾಲಿವುಡ್ ರೆಬೆಲ್ ಸ್ಟಾರ್ ಪ್ರಭಾಸ್ ಜೊತೆ ಯುವತಿಯೊಬ್ಬಳು ಸೆಲ್ಫಿ ಕ್ಲಿಕ್ಕಿಸಿಕೊಂಡ ಬಳಿಕ ಅವರ ಕೆನ್ನೆ ಮುಟ್ಟಿ ಸಂಭ್ರಮಿಸಿದ್ದಾಳೆ. ಪ್ರಭಾಸ್ ಜೊತೆ ಸೆಲ್ಫಿ ಸಿಕ್ಕ ಖುಷಿಗೆ ಸ್ಥಳದಲ್ಲೇ ಕುಣಿದು ಕುಪ್ಪಳಿಸಿದ ಯುವತಿ ಬಳಿಕ ಪ್ರಭಾಸ್ ಕೆನ್ನೆಗೆ ಟಚ್ ಮಾಡಿ ಸಂಭ್ರಮದಿಂದ ಹೋಗಿದ್ದಾರೆ. ಇದೀಗ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ. ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ಹಾಗೂ ನಿರ್ದೇಶಕ ಹರ್ಷ ಜೋಡಿ ಮತ್ತೆ ಒಂದಾಗಿದೆ. ಈ ಹಿಂದೆ ಭಜರಂಗಿ, ವಜ್ರಕಾಯದಂತಹ ಹಿಟ್ ಸಿನಿಮಾಗಳನ್ನ ಕೊಟ್ಟಿದ್ದ ಜೋಡಿ ಇದೀಗ ಮೈ ನೇಮ್ ಈಸ್ ಅಂಜಿ ಅನ್ನೋ ಸಿನಿಮಾದ ಮೂಲಕ ಒಂದಾಗ್ತಾ ಇದೆ. ಚಿತ್ರದಲ್ಲಿ ಮಾಸ್ ಹೀರೋ ಆಗಿ ಶಿವಣ್ಣ ಕಾಣಿಸಿಕೊಳ್ಳಲಿದ್ದಾರಂತೆ. ಚಿತ್ರಕಥೆ ಈಗಾಗಲೇ ರೆಡಿಯಾಗಿದ್ದು ಜೂನ್ ವೇಳೆಗೆ ಮುಹೂರ್ತ ನೆರವೇರಲಿದೆ. ಡೈರೆಕ್ಟರ್ ಸಿಂಪಲ್ ಸುನಿ ಹಾಗೂ ಶರಣ್ ಕಾಂಬಿನೇಷನ್ ನಲ್ಲಿ ಮೂಡಿ ಬರ್ತಾ ಇರೋ ಸಿನಿಮಾ ಅವತಾರ ಪುರುಷ. ಈಗಾಗಲೇ ಚಿತ್ರತಂಡ ಈ ಸಿನಿಮಾದ ಭರ್ಜರಿಯಾಗಿರೋ ಹೊಸ ಪೋಸ್ಟರ್ ರಿಲೀಸ್ ಮಾಡಿ ಕ್ಯೂರಿಯಾಸಿಟಿ ಮೂಡಿಸಿದೆ. ಮಹಾಭಾರತ ಕಥೆಯ ಎಳೆಯನ್ನ ಹೊಂದಿರುವ ಚಿತ್ರ ಇದಾಗಿದ್ದು, ಈ ಸಿನಿಮಾದಲ್ಲಿ ಶರಣ್ಗೆ ಜೋಡಿಯಾಗಿ ಆಶಿಕಾ ರಂಗನಾಥ್ ಕಾಣಿಸಿಕೊಂಡಿದ್ದಾರೆ.